ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಈಗ ನಮ್ಮ ಮಸಾಲೆ ಹುರ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾದೈತಿ, ಕಲ್ಲು ಹಾಕಿನ ಅಂದ್ರೆ ನಾ ಗ್ಯಾಸ್ ಸಣ್ಣ ಇಟ್ಟನೀಗ. ಗ್ಯಾಸ್ ಜೋರು ಇಡ್ಲಕ್ಕೆ ಹೋಗ್ಬೇಡ್ರಿ, ಹೊತ್ತಿ ಹೋಗ್ತೈತಿ. ಕಲ್ಲು ಈ ರೀತಿ ವಾಸನೆ ಬರೋಕೆ ಶುರು ಆತೀಗ. ಒಂದು ನಿಮಿಷ ಅಷ್ಟು ಹುರ್ಕೋಬೇಕು, ಯಾವುದು ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಎಲ್ಲ ಕರ್ಗಾಗಿ ಹೋಗ್ತೈತಿ. ಚಂದ ವಾಸನೆ ಬರ್ಲಾತು. ಆಮೇಲೆ ಕಲರ್ ಚೇಂಜ್ ಆಕೈತಿ, ಅದ ದಪ್ಪ ಆಕೈತಿ. ಯಾವುದೋ ಒಂದು ಮಸಾಲೆ ಹಾಕಿರಿ ನೀವು ಎಣ್ಣೆಯಾಗ, ಅದು ಹುರಿಯಾನ ತಕ್ಕೊಂಬಿಡ್ಬೇಕು. ಇದಾಗನೇ ಈಗ ಏನು ಮಾಡ್ಕೊಂಡು ಅರಿಶಿನ ಬೇರೆದವಲ್ಲ, ಒರಿಜಿನಲ್ ಅರಿಶಿನ ಬೇರೆ ಇದ್ರನ್ನ ಹಾಕೊಂಡು ಎಣ್ಣೆಯಾಗ ಮ್ಯಾಗ ಮುಚ್ಕೋರಿ. ಒಂದು ಸ್ವಲ್ಪ ಹಾಕಿದ್ರು ಪ್ಲೇನ್ ಅರಿಶಿನ ಸಿಡಿತಿರ್ತೈತಿ ಉಬ್ಬು ಮುಂದಾಗ, ಅದಕ್ಕೆ ನೋಡ್ಕೊಂಡು ಹೊರ್ಕೋರಿ. ಈಗ ಉಬ್ಬೈತಿ ನೋಡ್ರಿ, ಕಾಣ್ಲತ್ತೈತಿ ಕಡೆಯಾಗ ಚಂದ ಉಬ್ಬೈತಿ. ಪರ್ಫೆಕ್ಟ್ ಉಬ್ಬಾನ ತಕ್ಕೊಂಬಿಡ್ಬೇಕು, ಭಾಳ ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ಈಗ ಅರಿಶಿನ ತಕೊಂಡು ಈ ರೀತಿ ಎಲ್ಲ ತಕ್ಕೊಂಡ್ಬೇಕು. ಈಗ ಏನು ಮಾಡೋಣ, ಮುಂದೆ ಕರಿಮೆಣ್ಸಿನ್ಕಾಳು ಹಾಕೊಂಡು, ಕಾಳು ಮೆಣಸ ನೋಡ್ರಿ ಈಗ ತೊಗೊಂಡಲ್ಲ ಕರಿಮೆಣ್ಸಿನ್ಕಾಳ್ದ, ಇವು ಕಾಳು ಮೆಣಸ, ಇವು ಚಟ್ಪಟ್ ಅಂತೇಳಿ ಉಬ್ಬದ್ರ ಪ್ಲೇನ್ ತಕ್ಕೊಂಬಿಡ್ಬೇಕು. ಯಾವುದು ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ, ಮ್ಯಾಲೆ ಸಿಡಿತಿರ್ತಾವೆ. ಇದನ್ನು ನೋಡ್ಕೊಂಡು ಹುರ್ಕೋರಿ. ಇದು ಒಂಥರ ಮಸಾಲೆ ಐತಿ, ಇದನ್ನು ವಾಸನೆ ಬರ್ತಾನೆ ಹುರ್ಕೊಂಡು. ವಾಸನೆ ಬರ್ಲಾತ್ತಂದ್ರೆ ತೆಗೆದು ಬಿಡ್ಬೇಕ್ರಿ. ಆಗ ಅಂದ್ರೆ ಹುರಿದಿರ್ತೈತಿ, ಅದು ಪರ್ಫೆಕ್ಟ್ ಇರ್ತೈತಿ. ಯಾವುದು ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ಅದಾಗನ ಇದು ನೋಡ್ರಿ ರಾಮಪತ್ರ ಐತಿ, ಇದನ್ನು ಚಂದಂಗೆ ಏನು ಮಾಡೋಣ, ವಾಸನೆ ಬರ್ತಾನೆ ಹುರ್ಕೊಂಡು. ವಾಸನೆ ಬರಾಕತ್ತು, ಆಮೇಲೆ ಕಲರ್ ಚೇಂಜ್ ಆಗಿರ್ತೈತಿ ಅದ್ರದ್ದು, ಅವಾಗ ಪರ್ಫೆಕ್ಟ್ ಇರ್ತೈತಿ. ನೋಡ್ರಿ ಕಲರು ಚೇಂಜ್ ಆಗೈತಿ, ಆಮೇಲೆ ವಾಸನೆನೂ ಚಂದ ಬರತ್ತೈತಿ. ಇದು ರಾಮಪತ್ರಿದು. ಇದನ್ನು ಏನು ಮಾಡೋಣ, ಎಲ್ಲ ತಕ್ಕೊಂಡು ಈ ಬುಟ್ಟ್ಯಾಗ ಇಟ್ಕೊಂಡು ಇಲ್ಲಿ ನೋಡ್ರಿ. ಈಗ ಮುಂದೆ ಏನು ಹುರ್ಕೊಂಡು ಮಾತಿದೆ ಎಣ್ಣೆಯಾಗ ಈಗ ಏಲಕ್ಕಿ ಹಾಕೊಂಡ್ರೆ, ಏಲಕ್ಕಿ ಉಬ್ಬಿದ್ರ ಪ್ಲೇನ್ ಪಾಟ್ನ ತಗೊಂಬಿಡ್ರಿ, ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಅವು ಏಲಕ್ಕಿ ತಗೊಂಡು ಈಗ ಜೀರಿಗೆ ಹುರ್ಕೋತಾನ ಈ ರೀತಿ. ಸಣ್ಣ ಜೀರಿಗೆ, ದಾಮ್ ಜೀರಿಗೆ ಎರಡು ಹುರ್ಕೊಂಡು ಜೀರಿಗೆ ನೋಡ್ರಿ ಈ ರೀತಿ ಆಗ ಎಣ್ಣೆಯಾಗ ವಾಸನೆ ಬರತ್ತಾವು. ಚಂದಂಗಿ ತಗೊಂಬಿಡೋನು ಅದನ್ನು. ಈಗ ಜೀರಿಗೆ ಆಗನ ಇದು ಮಿಕ್ಸ್ ಮಸಾಲೆ ಐತಿ ನೋಡ್ರಿ, ಇದೂ ಏನು ಮಾಡಿ ಹುರ್ಕೊಂಡು ಆಮೇಲೆ ಸಾಸಿಮೆ ಹಾಕೋತನು. ಸಾಸಿಮೆನು ಚಾಟ್ಪಟ್ ಅಂತ ಎಳ್ಳು ಹೇಳ್ತಾವೆ, ಎಳ್ಳನ್ನು ತಗೊಂಬಿಡೋನು. ಆತನು ನೋಡ್ರಿ ಕಲರು ಚೇಂಜ್ ಆಗೈತಿ, ಎಳ್ಳು ಎದ್ದಾವು ಎಷ್ಟು ಚಂದ. ಒಂದು ನಿಮಿಷ ಅಷ್ಟೇ ಹುರ್ಕೋಬೇಕಿತ್ತು ಎಲ್ಲ ಮಸಾಲೆ. ಅದಾಗ ಚಕ್ರ ಅನಾನಸು ಹೋಯ್ತು ನೋಡ್ರಿ. ಇದನ್ನು ಏನು ಮಾಡ್ಕೊಂಡು ಹುರಿದೈತಿ ಚಂದಂಗಿ, ವಾಸನೆ ಬರತೈತಿ. ಇದನ್ನು ಏನು ಮಾಡ್ಕೊಂಡು ತಗೊಂಡು ಇಟ್ಕೊಂಡು ಇದಾಗ ಈಗ ನೋಡ್ರಿ, ಇದು ಮೆಂತಿಕಾಳು ಹುರ್ಕೊಂಡು, ಈ ಮೆಂತಿಕಾಳು ನೋಡ್ರಿ ಚಂದಂಗಿ ಹುರ್ಕೋಬೇಕು. ಇದ್ರದ್ದು ಕಲರ್ ಚೇಂಜ್ ಆಕೈತಿ, ಹುರಿಯಾಣ ಮೇಲೆ ವಾಸನೆನೂ ಬರೋಕೆ ಶುರು ಆಕೈತಿ. ಚಂದಂಗಿ ಏನು ಮಾಡ್ಕೋಬೇಕು ಈ ರೀತಿ ಎಲ್ಲ. ಈ ಮೆಂತಿಕಾಳು ಹುರ್ಕೊಂಡು ನೋಡ್ರಿ ಹುರಿದಾವ. ಈಗ ಮೆಂತಿಕಾಳು ವಾಸನೆ ಬರತ್ತಾವು ನೋಡ್ರಿ, ಕಲರು ಚೇಂಜ್ ಆಗೈತಿ. ಅವು ಏನಾಗ್ಯಾವು, ಎಳ್ಳಿನ ಗತ್ಲೆ ದಪ್ಪ ಆಗ್ಯಾವು. ಆಮೇಲೆ ಇದಾಗನ ಹವೇಜ್ ಹುರಿತಾನ, ಹವೇಜನ್ನು ಚಂದಂಗಿ ಹುರ್ಕೋಬೇಕ್ರಿ. ಅವು ಗೋಲ್ಡನ್ ಕಲರ್ ಬರಬೇಕು, ಭಾಳ ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ಈ ರೀತಿ ಗೋಲ್ಡನ್ ಕಲರ್ ಬಂದವ ಅದನ್ನು ತಕ್ಕೋತಾನ. ಈಗ ಇದ ಎಣ್ಣೆಯಾಗ ಹಸಿ ಕರಿಬೇವು ತೊಗೊಂಡನ, ನೀವು ಒಣದಿದ್ರೆ ಒಣ ತೊಗೋರಿ, ಹಸಿದಿದ್ರೆ ಹಸಿ ತೊಗೋರಿ. ಕರಿಬೇವು ಕುರುಕುರು ಅನ್ನುವಂಗೆ ಹುರ್ಕೋರಿ. ನೋಡ್ರಿ ಈ ರೀತಿ ಮ್ಯಾಗ ಮುಚ್ಕೋಬೇಕು, ಮಾರಿಯೋದು ಸಿಡಿತಿರ್ತೈತಿ. ಹುರಿದೈತಿ ಕರಿಬೇವು ಚಂದಂಗೆ ಪರ್ಫೆಕ್ಟ್. ಕೊತ್ತಂಬರಿ ಹುರ್ಕೋತಾನ, ಅದು ಕುರುಕುರು ಅನ್ನುವಂಗೆ. ಕೊತ್ತಂಬರಿನೂ ಚಂದಂಗಿ ಅದನ್ನು ಒಂದು 2 ನಿಮಿಷ ಹುರ್ಕೋಬೇಕು. ಹುರಿದೈತಿ, ಅದು ರೆಡಿ ಆಯ್ತು. ಈಗ ಕೊತ್ತಂಬರಿನೂ ಈಗೆಲ್ಲ ಖಾರಿನ ಮಸಾಲೆ ರೆಡಿ ಆಯ್ತು. ಈಗೇನು ಮಾಡ್ಕೊಂಡು ಲಾಸ್ಟಿಗೆ ಕೊಬ್ಬರಿ ಹುರ್ಕೊಂಡು ಈ ರೀತಿ. ಕೊಬ್ಬರಿ ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಟ ಹುರ್ಕೋರಿ, ದಮ್ ಇಡ್ಲಾಕ್ ಹೋಗ್ಬೇಡ್ರಿ. ಗೋಲ್ಡನ್ ಚಂದ ಒಂದು ಸ್ವಲ್ಪ ಟೈಮ್ ತೊಗೋತೈತಿ ಇದು ಕೊಬ್ಬರಿ. ಭಾಳ ಅಂದ್ರೆ ಜೋರು ಇಟ್ಟಂದ್ರೆ ಹೊತ್ತಿ ಹೋಗ್ತೈತಿ. ಸಣ್ಣ ಇಟ್ಟ ಏನು ಮಾಡ್ಬೇಕು, ಇದನ್ನು ಗೋಲ್ಡನ್ ಕಲರ್ ಬರ್ತಾನೆ ಹುರ್ಕೋಬೇಕು. ಪರ್ಫೆಕ್ಟ್ ಐತಿ. ಈಗ ನೋಡ್ರಿ ಕೊಬ್ಬರಿ ಹೊತ್ತಿಲ್ಲ ಏನಿಲ್ಲ, ಈ ರೀತಿ ಚಂದ ಐತಿ. ಬೆಳಗೂ ಇಲ್ಲ, ಹಸಿದಿತ್ತಂದ್ರೆ ಬೆಳಗಿರ್ತೈತಿ, ಇಲ್ಲಿಕಂದ್ರೆ ಭಾಳ ಹುರಿದ್ರಂದ್ರೆ ಹೊತ್ತೈತಿ. ಈಗ ಪರ್ಫೆಕ್ಟ್ ಕಲರ್ ಐತಿ. ಈ ರೀತಿ ಕೊಬ್ಬರಿ ಎಲ್ಲ ಏನು ಮಾಡ್ಕೊಂಡು ಈ ಮಸಾಲೆ ಬುಟ್ಟ್ಯಾಗ ತಗೊಂಡು ನೀವು ನೋಡ್ರಿ. ಇದಾಗನ ಉಳ್ಳಾಗಡ್ಡಿ ಇಟ್ಟು ಹುರ್ಕೊಳ್ತೈತಿ ನೋಡ್ರಿ. ಇಲ್ಲಿ ಮಸಾಲೆ ತೋರಿಸ್ತಾನೆ, ಯಾವುದು ಒಂದು ಮಸಾಲೆ ಹೊತ್ತಿಲ್ಲ ಏನಿಲ್ಲ, ಹವೇಜದು. ಈ ಕಡೆ ಕೊಬ್ಬರಿನೂ ಚಂದ ಹುರಿದೈತಿ. ಆಮೇಲೆ ಈ ಕಡೆ ಉಳ್ಳಾಗಡ್ಡಿ ಹುರ್ಲಿಕ್ಕೆ ಇಟ್ಟನ, ಇದನ್ನು ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರ್ತಾನೆ ಹುರ್ಕೊಂಡು ನೋಡ್ರಿ. ಭಾಳ ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ ಉಳ್ಳಾಗಡ್ಡಿ. ಈ ರೀತಿ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಎಲ್ಲ ಹೆರಚಿಟ್ಟಿದ್ದು ಹುರ್ಕೊಂಡು ಈಗ ಪರ್ಫೆಕ್ಟ್ ಆಗೈತೆ ರೀ. ಈಗ ಅಂದ್ರೆ ಗೋಲ್ಡನ್ ಕಲರ್ ಬಂದೈತಿ. ಈಗ ಇದನ್ನು ತಗೊಂಡು ನೋಡ್ರಿ ಮಸಾಲೆ ತೋರಿಸ್ತಾನೆ. ಇಲ್ಲಿ ಲವಂಗ, ದಾಲ್ಚಿನ್ನಿ, ಬೆಳ್ಳುಳ್ಳಿ ಯಾವುದು ಹುರಿದಿಲ್ಲ. ಇದನ್ನು ಹಸಿದ ಇಟ್ಟನು, ಹುರಿಲಾಕ ಹೋಗ್ಬಾರ್ದು. ಇದನ್ನು ಹಸಿದ ಹಾಕೋದಿರ್ತೈತಿ. ಆಮೇಲೆ ಈ ಕಡೆ ಎಲ್ಲ ಉಳ್ದಿದ್ದು ಮಸಾಲೆ ಹುರ್ಕೊಂಡನು. ಈಗ ಮುಂದಿನ ಎಲ್ಲ ಖಾರ ಕೊಟ್ಟದ್ದು ಮುಂದಿನ ವಿಡಿಯೋದಾಗ ಹಾಕ್ತನು. ಇಲ್ಲಿ ಉಪ್ಪು 1 ಕಿಲೋ ತೊಗೊಂಡಿದ್ದೀವಿ ನಾವು. ನಿಮಗೆ ಏನಟ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೋರಿ. ನೋಡ್ರಿ ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮುಂದಿನ ವಿಡಿಯೋದಾಗೂ ಭೇಟಿ ಆಗೋನು ಫ್ರೆಂಡ್ಸ. ಬಾಯ್ ಬಾಯ್.